ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಪ್ರತಿಯೊಬ್ಬರು ಪೋಷಕರಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಾದಂತಹ ಗೊಂದಲ ಇದ್ದೇ ಇರುತ್ತೆ. ಅದೇನಪ್ಪ ಅಂತಂದ್ರೆ, ಯಾವಾಗ ಶಾಲಾ ಕಾಲೇಜುಗಳು ಓಪನ್ ಆಗುತ್ತೆ, ನಮ್ಮ ಮಕ್ಕಳ ಕಾಟವನ್ನ ನಾವು ಯಾವಾಗ ತಪ್ಪಿಸ್ಕೊಳ್ಬಹುದು, ದೇವರೇ ಬೇಗ ಶಾಲಾ ಕಾಲೇಜುಗಳನ್ನ ಓಪನ್ ಮಾಡಿಸಪ್ಪ ಅನ್ನುವಂತಹ ಕಳಕಳಿ ದೇವರಲ್ಲಿ ಪ್ರಾರ್ಥನೆ ಇದ್ದೇ ಇರುತ್ತೆ. ಕೋವಿಡ್-19 ಇಂದ ಈಗಾಗಲೇ ಅತ್ಯಂತಹ ಸಮಸ್ಯೆಗಳನ್ನ ಎದುರಿಸ್ತಾ ಕರ್ನಾಟಕದಲ್ಲಿ ಸುಮಾರು ರೀತಿಯಾದಂತಹ ಕೋವಿಡ್ ಕೇಸ್ಗಳು ಕೂಡ ಬಂದು ಒದಗಿದೆ. ಇಂತಹ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳು ಓಪನ್ ಆಗುತ್ತಾ ಅಥವಾ ಇಲ್ವಾ ಅನ್ನುವಂತಹ ಒಂದು ಮನಸ್ಥಿತಿ ಪ್ರತಿಯೊಬ್ಬ ಪೋಷಕರಲ್ಲೂ ಕೂಡ ಇದ್ದೇ ಇರುತ್ತೆ. ಆ ಒಂದು ಸಮಸ್ಯೆಯನ್ನ, ಆ ಒಂದು ಪರಿಸ್ಥಿತಿಯ ಬಗ್ಗೆ ಅವಲೋಕನವನ್ನ ಮಾಡುತ್ತಾ ಶಾಲಾ ಕಾಲೇಜುಗಳು ಓಪನ್ ಆಗುತ್ತಾ ಅಥವಾ ಇಲ್ವಾ ಅನ್ನೋದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ ಪುನರ್ವಿ ಎಜುಸಂಸ್ಕಾರ. ಈಗಾಗಲೇ ಕೋವಿಡ್-19 ಇಂದ ಇಷ್ಟೊತ್ತಿಗೆ ಜೂನ್ನಿಂದ ಆರಂಭವಾಗಬೇಕಾಗಿದ್ದಂತಹ ಶಾಲಾ ಕಾಲೇಜುಗಳು ಕೂಡ ಇನ್ನೂ ಆರಂಭಗೊಂಡಿಲ್ಲ. ಆದರೆ ಸರ್ಕಾರ ಒಂದು ದೃಢವಾದಂತಹ ಒಂದು ಮನಸ್ಥಿತಿಯನ್ನ ಮಾಡಿ ಸೆಪ್ಟೆಂಬರ್ 1ರಿಂದ ಆನ್ಲೈನ್ ತರಗತಿಗಳನ್ನ ಮಾಡಬೇಕು ಅಂತ ಅನುವು ಮಾಡಿಕೊಟ್ಟಿದೆ. ಹಾಗೆ ಶಾಲಾ ಕಾಲೇಜುಗಳು ಅಕ್ಟೋಬರ್ 1ರಿಂದ ಎಂದಿನಂತೆ ನಡೆಯಲಿದೆ ಅಂತ ಈಗಾಗಲೇ ಉನ್ನತ ಮೂಲಗಳಿಂದ ತಿಳಿದು ಬಂದಿದೆ. ಇನ್ನು ಕೇಂದ್ರ ಸರ್ಕಾರ ತಂದಿರುವಂತಹ ಹೊಸ ಶಿಕ್ಷಣ ನೀತಿಯನ್ನ ನಮ್ಮ ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ಹೊಸ ಶಿಕ್ಷಣ ನೀತಿಯನ್ನ ಜಾರಿಗೆ ತರೋದಕ್ಕೆ ಮುಂದಾಗಿರುವಂತಹ ವಿಚಾರ ಎಲ್ಲರಿಗೂ ಕೂಡ ಸಂತಸ ತಂದಿರುವಂತಹ ವಿಚಾರ ಆಗಿದೆ. ಹಾಗೆಯೇ ಏನು ಈಗ ಫೈನಲ್ ಸೆಮಿಸ್ಟರ್ ಅಂತಿಮ ಪದವಿಯ ವಿದ್ಯಾರ್ಥಿಗಳು ಮಾತ್ರ ಪರೀಕ್ಷೆಯನ್ನ ಬರೆಯಬೇಕು. ಈಗಾಗಲೇ ಪ್ರಥಮ PUCಯ ವಿದ್ಯಾರ್ಥಿಗಳನ್ನ ಪಾಸ್ ಮಾಡಿ ಆಗಿದೆ. ಇನ್ನು ಅಂತಿಮ ಪದವಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನ ಬರೆದು ನಂತರ ಅವರು ಪಾಸ ಅಥವಾ ಫೇಲ್ ಅಂತ ತಿಳ್ಕೋಬೇಕಾಗುತ್ತೆ. ಇದಿಷ್ಟು ಇವತ್ತಿನ ಮಾಹಿತಿ. ಇನ್ನು ಹೆಚ್ಚಿನ ಮಾಹಿತಿಯನ್ನ ತಿಳಿಯೋದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ನೋಟಿಫಿಕೇಶನ್ ಐಕಾನ್ ಬೆಲ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇನ್ನು ಮುಂದಿನ ವಿಡಿಯೋದಲ್ಲಿ ಮುಂದಿನ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಜೊತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.